ಈಗ ನಮ್ಮ ಕಾರ್ಪೊರೇಟರ್ ಬ್ರದರ್ ಅಂತಾನೆ ಫಸ್ಟ್ ಮುಂಚೆಯಿಂದನೂ ಹೇಳ್ತಾ ಇದೀವಲ್ಲ. ಹ್ಯಾವ್ ಐ ಡಿನೈಡ್ ಇಟ್? ಫೋನ್ ಕೊಡಪ್ಪ, ತೋರಿಸ್ತೀನಿ ನಿಮ್ಗೆ. ಈಗ ಇವ್ರು ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ, ಫೋಟೋ ಬಿಡುಗಡೆ ಮಾಡಿದ್ರು. ಅದೇ ಫೋಟೋ ಬಿಡುಗಡೆ ಮಾಡಿದ ತಕ್ಷಣ ಏನಾಯ್ತು, ಈಗ ತಮ್ಗೆ ನೆನಪಿದೆ ಒಂದು ಡ್ರಗ್ ಕೇಸ್ ಆಗಿತ್ತು ಒಂದ್ ನಟಿ ಜೊತೆ. ಅದ್ರಲ್ಲಿ ಮೇನ್ ಅಕ್ಯೂಸ್ಡ್ ಯಾರ ಜೊತೆ ಫೋಟೋ ಇತ್ತು? ಯಾರ ಜೊತೆ ಇತ್ತು? ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರ ಜೊತೆ ಇತ್ತು. ಏನ್ ಮಾಡಿದ್ರು ಅವಾಗ? ಈಗ ಇಷ್ಟೆಲ್ಲ ಮಾತಾಡ್ತಾ ಇದಾರಲ್ಲ, ಇದ್ಯಾರ ಫೋಟೋ? ಇದ್ಯಾರ ಫೋಟೋ? ರಾಜು ಕಪ್ನೂರ್ ಅವರು ನಿಮ್ಮ ಬಿಜೆಪಿ ನಾರ್ತ್ ಅಭ್ಯರ್ಥಿ 2 ಸರಿ. ಬಿಜೆಪಿ ಚಂದು ಪಾಟೀಲ್ ಅಂತ ಯಾರಿದ್ದಾರೆ ಅವ್ರ ಜೊತೆ ಇದ್ದಾರೆ. ಹಂಗಂದ್ರೆ ಅವ್ರದ ಇದಿಲ್ಲ, ಅವ್ರದೆಲ್ಲ ನೆಂಟರು ಬೀಗ್ರ ಅವರು, ಅಂದ್ರೆ ಅವರು ಶಾಮಿಲ್ ಇದಾರ ಅಂತ ಅರ್ಥ ಆಯ್ತಾ? ಈ ರಾಜು ಕಪ್ನೂರ್ ನಮ್ಮ ಪಕ್ಷದ ಬರೋಕ್ಕಿಂತ ಮುಂಚೆ ಯಾವ ಪಾರ್ಟಿನಲ್ಲಿ ಇದ್ರು? SC ಮೋರ್ಚಾ ಅಧ್ಯಕ್ಷರು ಬಿಜೆಪಿ. ಅಂದ್ರೆ ನಾರಾಯಣ ಸ್ವಾಮಿ ಚೆಲುವಾಗಿ ಇರ್ಬೋದು, ನಿಮ್ಮ ಅಶೋಕ್ ಅವ್ರು ಇರ್ಬೋದು, ವಿಜೇಂದ್ರ ಅವ್ರು ಇರ್ಬೋದು, ಇವರೆಲ್ಲರೂ ಶಾಮಿಲ್ ಅಂತ ಹೇಳಕ್ಕಾಗತ್ತ? ಫೋಟೋಗಳು ಹಲವಾರಿದೆ, ಸತ್ಯ ಏನಿದೆ? ನಾವ್ ಯಾವತ್ತನ ಹೇಳಿದೀವ, ಡಿನೈ ಮಾಡಿದೀವ ಈಸ್ ನಾಟ್ ಫ್ರಮ್ ಅವರ್ ಪಾರ್ಟಿ ಅದು ಇದು ಅಂತ ಏನಾದ್ರು ಹೇಳಿದೀವ? ಇಲ್ಲ. ಬಹಳ ಸ್ಪಷ್ಟವಾಗಿ ಆತನೇ ಬಂದು ಒಂದು ಹೇಳಿಕೆ ಕೊಟ್ಟಿದ್ದಾನೆ. ನೋಡಿ, ನಾವು ಕೊಟ್ಟಿರೋದು EMDಗೋಸ್ಕರ, ನಾವು ಕೊಟ್ಟಿರೋದು ಏನೋ ಒಂದು ಟೆಂಡರ್ ಸಿಗುತ್ತೆ ಅಂದ್ಬಿಟ್ಟು ನಾವು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡಿದೀವಿ. ಅವನ್ನ ಡಿನೈಲ್ ಮಾಡ್ತಾ ಇದ್ದಾನೆ. ಸೊ ಅವ್ರದ್ದು ಒಂದು ಹೇಳಿಕೆ ಇದೆ, ಇವ್ರದ್ದು ಒಂದು ಹೇಳಿಕೆ ಇದೆ. ಸತ್ಯಾಂಶ ಹೊರಗೆ ಬರ್ಬೇಕಂತ ನಾವು ಹೇಳ್ತಾ ಇದೀವಲ್ಲ. ಹಿಂಗೆ ನಾವು ಮಾತಾಡೋದಕ್ಕೆ ಲಾಜಿಕಲಿ ಬಿಜೆಪಿ ಯಾಕೆ ಮಾತಾಡ್ತಾ ಇಲ್ಲ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.